ಅಕ್ಕ 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 ಒಂದು ಎರಡೇ ನಿಮಿಷ ಕಣಕ್ಕ. ನನ್ನ ಮಕ್ಕಳು ಒಳಗಡೆ ನೀವು ಹೋಗ್ಬೇಕು ಕಣಕ್ಕ. ನಾನು ಬಾಣಂತಿ ಅಂತನೂ ನೋಡಿದಂಗೆ ನಾನು ನನ್ನ ಗಂಡನ ಬಿಟ್ಬಿಟ್ಟು ಹೋಗ್ಬಿಟ್ಟು ಕಣಕ್ಕು. ನಿನ್ನ ಕೈ ಮುಗಿತೀನಿ ಕಣಕ್ಕ. 10 ನಿಮಿಷ ಹಿಂಗೆ ಹೋಗ್ಬಿಟ್ಟು ಮಮತಿ ಮಂತಾಗ ನನ್ನ ಗಂಡ ಹೋಗ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ ಕಣಕ್ಕ. ನೀನು ನನ್ನ ಮಕ್ಕಳನ್ನ ಒಂದು 2 ನಿಮಿಷ ನೋಡ್ಕೊಳಕ್ಕ ಸಾಕು. ನಿನ್ನ ಕೈ ಮುಗಿತೀನಿ ಕಣಕ್ಕ. ಮನೆಯಾಗ ನೋಡ್ಕೊಳಕ್ಕೆ ಯಾರೂ ಇಲ್ಲ, ಏನೂ ಇಲ್ಲ ಕಣಕ್ಕ. ಕೈ ಮುಗಿತೀನಿ ಕಣಕ್ಕ. ನೋಡ್ಕೊಳಕ್ಕ ಬಂದ್ಬಿಡ್ತೀನಿ ಹಿಂಗೆ ನೀಯ. ಏನಮ್ಮ ಈಗ ನಾವೆಲ್ಲ ಗೆಪ್ತಿ ಬಂದ್ವು, ಆವಾಗ ಏನು ಮೆರಿತಿದ್ದೆ, ಆವಾಗ ನಾವ್ಯಾರು ಬೇಕಿರ್ಲಿಲ್ಲ, ಇವಾಗ ಮಾತ್ರ ನಾವು ಬೇಕಲ್ವೇ ನಿಂಗೆ? ನೀನು ಅವತಾರನು ಅಲ್ಲ ಕಣಮ್ಮ. ಬಾಣಂತಿ ಕಿವಿಗೆ ಏನಾರ ಕಟ್ಕೊಂಡಿದ್ದಂಗೆ ಮಾಡ್ದಿದ್ದಂಗೆ ಹಿಂಗೆ ಓಡಾಡಿದ್ರೆ ಸೊನ್ನಿಗಿನಿ ಆಗಕ್ಕಿಲ್ವೇ ಹೇಳು? ಏನೋ ಪಾಪ ಒಂದು ಹೆಣ್ಮಗಿನ ಕಷ್ಟ ನನಗೂ ಅರ್ಥ ಆಯ್ತದೆ. ಬಾಣಂತನ್ವಾ ತಂದೆ ತಾಯಿಗಳು ಯಾರನ್ನ ಮಾಡಬೇಕು ಅಂತಂದ್ರೆ ನೀನು ಒಬ್ಳೇನೇ ಮಾಡ್ಕೊತಿದ್ಯಾ ಅಂತಂದ್ರೆ ನನಗೂ ಒಟ್ಟುರ್ತದೆ. ಹೋದ್ರಲ್ಲಿ ಹೋಗ್ಬಿಟ್ಟು ಬಾವ, ಅತ್ತಾಗ ಹೋಗ್ಬಿಟ್ಟು ಬಾ, ನಾನು ನೋಡ್ಕೊತಿರ್ತೀನಿ, ಹೋಗ್ಬಿಟ್ಟು ಬಾ. ನೀನು ಉಪಕಾರ ಎಂದು ಮರೆಯಕ್ಕಿಲ್ಲ ಕಣಕ್ಕ. ಜಾಸ್ತಿ ಹೊತ್ತೇನು ತಗೊಳಕ್ಕಿಲ್ಲ ಕಣಕ್ಕ. 10 ನಿಮಿಷ ನೀನು ಹಿಂಗೆ ಹೋಗ್ಬಿಟ್ಟು ನನ್ನ ಮಗ ನನ್ನ ಗಂಡ ಎಲ್ಲೋನೂ ಕರ್ಕೊಂಬಿಟ್ಟು ಬರ್ತೀನಿ ಕಣಕ್ಕ. ಅಲ್ಲಿ ಗಂಟನೂ ನೋಡ್ಕೊಂಬಿಟ್ರೆ ಸಾಕಕ್ಕ. ನನ್ನ ಗಂಡ ಆಸ್ಪತ್ರೆಗೂ ಬರಲಿಲ್ಲ, ಎಲ್ಗೂ ಬರಲಿಲ್ವಲ್ಲ, ಅದಕ್ಕೆ ಎಲ್ಲೋಗ್ಬಿಟ್ಟವನು ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರಣಿ ಅಂತ. ನೀನು ಹೋಗಮ್ಮ, ನೋಡ್ಕೊತಾ ಇದ್ದೀನಿ. ಸರ್ನ ಬಂದ್ಬಿಡು, ನನಗೂ ಕ್ಯಾಮೆ ಆಯ್ತು ಹೋಗ್ಬೇಕು. ಸರಿ ಕಣಕ್ಕ, ಆಯಿತು. ಒಬ್ಬರು ನನ್ನ ಮಗ ನನ್ನ ಗಂಡ ನನ್ನೇನಿಯ ಬಿಟ್ಬಿಟ್ಟು ನನಗೇನಿಯ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವ್ರ ಮನೆಗೆ ಸೇರ್ಕೊಂಡವನ. ಬುಡಕ್ಕಿಲ್ಲ ನಾನು. ರೀ ರೀ ಏನೇ ಮನಿಯಾಳ್ ಬಿತ್ರಿ, ಏನೇ ನಮ್ಮಂತ ಕುಡಿಕೊಂಬಿಟ್ಟು ಬಂದಿದ್ಯಲ್ಲ? ಯಾಕೆ ಇನ್ನೊಂದ್ರೆ ಮಾಡಿದ್ದೆಲ್ಲ ಸಾಕಾಗ್ಲಿಲ್ವಾ? ಮಾಡಿದ್ದು ಮಾರಾಯ ನಂಗೆ ದೇವ್ರು. ನೀನೇನ್ ಮಾಡಿದ್ಯೋ ಅದನ್ನ ನಿನ್ಗೆ ವಾಪಸ್ ಕೊಟ್ಟವನೆ. ಈಗ ಸಮಾಧಾನ ಆಯ್ತು ತಾನೆ ನಿಂಗೆ? ದೇವ್ರು ಸರಿಯಾಗಿ ಏನಿಯ ಮಾಡೋ ನಿನ್ಗೆ ಅನುಭವಿಸ್ಕೋಬೇಕು. ಏನು 2 ಹೆಣ್ಮಕ್ಳು ಅದ್ವಂತೆ? ನನ್ನ ಮೊಮ್ಮಗಳು ಹುಟ್ಟಿದಾಗ ಏನಿಯ ಹೆಂಗ್ ಸಿಕ್ರಂಗ್ ಮಾತಾಡ್ದಲ್ವಾ? ಈಗ ಅನುಭವಿಸ್ಬೇಕಣ್ಣ, ನೀನು ಅನುಭವಿಸ್ಬೇಕು. ಅಲ್ಲಿ ಗಂಟ ನಾನು ನೆಮ್ಮದಿ ಹಾಕಿಲ್ಲ ಬಿಡು, ಅನುಭವಿಸ್ಕೊಂಡು ಬಿದ್ದಿರು ಮನೆಯಾಳಿ. ಈಗೇನಕ್ಕೆ ಬಂದೆ ನಮ್ಮಂತಕ್ಕೆ? ನೋಡು, ನನ್ನ ಮಗಳು ನನ್ನ ಅಳಿಯ ಎರಡೂ ಇವಾಗ ಸಣ್ಣಕವ್ರೆ. ಯಾವುದೇ ಕಾರಣಕ್ಕೂ ನನ್ನ ಅಳಿಯ ನಿನ್ನ ಜೊತೆ ಏನು ಬರೋಕ್ಕಿಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಏನಿಯ ಸರಿ. ಇಲ್ಲ ನನ್ನ ಮಗಳು ಹಂಗೆ ನೀ ಅಳಿಯನ ಮಧ್ಯೆ ಏನೋ ಉಳಿ ಹಿಂಡಕ್ಕೆ ಬಂದೆ ಅಂತಂದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇ. ಏನಿಯ ಗ್ರಾಚಾರ ಬಿಡಿಸ್ಬಿಡ್ತೀನಿ ಪರ್ಕೆ ತಕೊಂಡು. ಮೊದ್ಲೇನ ಸುಮ್ಕಿದ್ದೆ, ನನ್ನ ಅಳಿಯ ನೆನೆಯ ನಿಂತಾಗ ಗೊತ್ತಾವನೆ ಅಂತ ಹೇಳ್ಬಿಟ್ಟು. ಇವಾಗ ಸುಮ್ಕಿರಕ್ಕೆ ಸಾಧ್ಯ ನೆನೆಯ ಇಲ್ಲ. ನೋಡಿ, ನನ್ನ ಗಂಡನ ಸುಮ್ಕೇನೆ ನನ್ನ ಜೊತೆ ಕಳಿಸ್ಬಿಡಿ, ಇಲ್ಲ ಅಂತಾರೆ ನಾನೇ ಸುಮ್ಕಿರಕ್ಕಿಲ್ಲ. ಏನು ಅನ್ಕೊಬಿಟ್ಟಿದ್ದೀರಾ ನೀವು? ಬೇಡ ಅಂತ ಹೇಳಿದ ತಕ್ಷಣ ನೀವು ಹೋಗು ಅಂತ ಹೇಳಿದ ತಕ್ಷಣ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ದೀರಾ ನೀವು? ಸಾಧ್ಯನೇ ಇಲ್ಲ. ನನ್ನ ಗಂಡನ ಬಿಡ ಮಾತೇ ಇಲ್ಲ ನಾನು. ಹೆಂಗೆ ಹೇಳ್ತೀರಾ ನೋಡು. ಕರೀರಿ ನನ್ನ ಗಂಡನ. ನನ್ನ ಗಂಡ ಏನಿಯ ಬಂದ್ಬಿಟ್ಟು ಮಾತಾಡ್ಲಿ. ಆಮೇಕಿಂದ ವಿಚಾರಿಸ್ಕೊತೀನಿ, ಕರೀರಿ, ಮಾಡ್ತೀನಿ. ಓಹೋ ಅಲ್ಲ, 2 ಹೆಣ್ಮಕ್ಳಾಗವೆ, ಬಿಟ್ಬಿಟ್ಟು ಬಂದ್ಬಿಟ್ರೆ ಹಿಂಗೆ ನನಗೆ ಯಾರು ದಿಕ್ಕು? ಕೈ ಕೊಟ್ಬಿಟ್ಟು ಬಂದ್ಬಿಟ್ರೆ ಅಲ್ವೇ? ನನಗೂ ಮಗಳವಳೆ, ನನಗೂ ಮೊಮ್ಮಗಳವರವಳೆ, ಅವರಿಬ್ರಿಗೂ ಯಾರು ದಿಕ್ಕು ನಿನ್ನಿಂದ ಬಂದ್ಬಿಟ್ರೆ? ನೋಡಿ, ನೀವು ಬ್ಯಾಡ ಅಂತ ಹೇಳ್ಬಿಟ್ಟು ಬಿಟ್ಕೊಟ್ಟಿದ್ದು ಆಯ್ತು. ಮನೆ ಬೇಕು ನನಗೆ, ಗಂಡ ಬ್ಯಾಡ ಅಂತ ನಿನ್ನ ಮಗಳು ಮನೆ ತಕೊಂಡು ಎಲ್ಲನೂ ಬಿಟ್ಬಿಟ್ಟಿದ್ದು ಆಯ್ತು. ಸರಿ, ನಿಮ್ಗೆ ಹಂಗಾರಂಗಿದ್ರೆ ನಂಗೆ ಈ ಮನೆಯ ಬಿಟ್ಕೊಟ್ಟು ಆಮೇಕಿಂದ ಬೇಕಾದ್ರೆ ನಿಮ್ಮ ಮೊಳಿಯನ್ನ ನೀವೇ ಮಾಡಿಕೊಳ್ಳಿ, ನಾನಂತೂ ಕೇಳೋಕ್ಕಿಲ್ಲ. ಆದರೆ ನನ್ನ ಗಂಡನ ಇವಾಗ ಕಳಿಸ್ಬೇಕು, ಇಲ್ಲ ಮನೆ ಬಿಟ್ಕೊಡ್ಬೇಕು. ಅವತ್ತು ನೀವು ಬರ್ದಿಕ್ಕಿದ್ರಲ್ಲ, ಸೈನ್ ಹಾಕಿದ್ರಲ್ಲ ಪತ್ರವಾ, ಆ ಪತ್ರ ಇನ್ನೂ ಮಾಡಿಕೊಂಡಿವ್ನಿ. ಏನು ಅನ್ಕೊಬಿಟ್ಟಿದ್ದೀರಾ ನೀವು? ಏನು ಅನ್ಕೊಬಿಟ್ಟಿದ್ದೀರಾ? ನೀವೇ ಹೇಳ್ದಂಗೆಲ್ಲ ಕೇಳ್ಕೊಂಡು ಎದ್ಕೊಂಡು ಬಿದ್ದಿರ್ತೀನಿ ಅಂತ ಅನ್ಕೊಬಿಟ್ರ? ಪತ್ರ ಯಾವುದಕ್ಕೂ ಇರಲಿ ಜೋಪಾನವಾಗಿ ಅಂತ ಹೇಳ್ಬಿಟ್ಟು ನಂತವೇನಿಯ ಮಾಡಿಕೊಂಡಿವ್ನಿ. ಎಲ್ಲ ನಂತವೇನಿ ಐತೆ. ನನ್ನ ಅಳಿಯ ಬೇಕು ಅಂತಂದ್ರೆ ಬತ್ತಾನೆ ನಿಂತಾಗೆ. ನಿನ್ ಬ್ಯಾಡ ಅಂತಾನೆ, ನಿನ್ ಸವಾಸ ಬ್ಯಾಡ ಅಂತಾನೆ ಇಲ್ಲಿಗೆ ಬಂದಿರೋದು. ನನ್ನ ಅಳಿಯ ಬಂದ್ರೆ ಕರ್ಕೊಂಡೋಗು. ನನ್ನ ಅಳಿಯ ಯಾವುದೇ ಕಾರಣಕ್ಕೂ ಬರಕಿಲ್ಲ. ನೀನು ಬ್ಯಾಡ ಅಂತ ಹೇಳ್ಬಿಟ್ಟು ನಿನ್ನ ಉಗುತ್ತೇನೆ, ನೀಯ ಉಗಿದ್ಬಿಟ್ಟು ಉಪ್ಪು ಕರಾಕೆ ನೀಯ ಬಂದಿರೋದು. ನನಗೆ ಸಂದಾಗ ಗೊತ್ತು. ಹೋಗಲೇ ಹೋಗೆ. ಅಮ್ಮ, ಇವಳು ಯಾಕಮ್ಮ ಬಂದು ತಿರ್ಗ ನಮ್ಮನೆ ಎಲ್ಲ ಸಂಸಾರ ಹಾಳು ಮಾಡೋಕ್ಕೆ? ಎಲ್ಲ ಸಂಸಾರ ಹಾಳು ಮಾಡಿಬಿಟ್ಟು ಈಗೆಲ್ಲ ಆಳ್ಗೆಡವಿದ್ದಾಯ್ತು. ಇವಾಗ ಅದು ಏನು ಉದ್ದೇಶಕ್ಕೆ ಅಂತ ಹೇಳ್ಬಿಟ್ಟು ಬಂದವಳ ನಾಕಾಣೆ. ಅಮ್ಮ, ಇವಳು ನನ್ನ ಕಣ್ಮುಂದೆ ನಿಂತ್ಕೋಬೇಡ ಅಂತ ಹೇಳು. ಹೋಯ್ತಾ ಇರ ಕೇಳು. ಇವಳು ಯೋಗ್ಯತೆ ಎಲ್ಲ ಚೆನ್ನಾಗಿ ಗೊತ್ತಾಗೇನೇನಿಯಾ? ನನ್ನ ಗಂಡಂದ್ರೆ ಇವಳು ಸವಾಸನೇನಿಯಾ ಬ್ಯಾಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದಿರೋದು. ಇವಳು ಸವಾಸ ಯಾರಿಗೂ ಬೇಕಾಗೇನೇನಿಯಾ ಇಲ್ಲ. ಇವಳು ಬಾಳ್ಗಿಷ್ಟು ಬೆಂಕಿ ಹಾಕ ಕಂಡರ ಸಂಸಾರ ಕುಳಿ ಇನ್ಕೊಂಡು ಜೀವನ ಮಾಡೋದು ಇವಳ್ದು ಒಂದು ಬಾಳ. ಆಗಲೇ ಸಾವುಕಾರರ ಜೊತೆ ಎಲ್ಲನೂ ಆಟ ಆಡಿದ್ದಾಯ್ತು. ಈಗ ಮತ್ತೆ ಬಂದವಳು ಹುಡಿಕೊಂಡು. ಏನಕ್ಕೆ ಬಂದಿದ್ದೀಯಾ? ನನ್ನ ಗಂಡನ ಕರ್ಕೊಂಡು ಹೋಗಕ್ಕೆ ಅಂತ ಬಂದೀವ್ನಿ. ನನಗೆ ಗಂಡ ಬೇಡ, ನಂಗೆ ಮನೆ ಬೇಕು ಅಂತ ಹೇಳ್ಬಿಟ್ಟು ಮನೆ ಎಲ್ಲ ಬರೆಸ್ಕೊಬಿಟ್ಟಲ್ಲವ ತಾಯಿ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಾ? ನೀನು ಪರವಾಗಿಲ್ಲ, ನಂಗೆ ಗಂಡನೂ ಬೇಕು ಮನೆನೂ ಬೇಕು ಅಂತ ಮಾಡಿಕೊಂಡಿರೋಳು. ನಾನೇನು ಹೋಗ್ಬಿಟ್ಟೇನಿಲ್ಲ, ನೀನು ಹಾಕೊಂಡು ಸಾಯ್ಲೆ. ನನಗೂ ಇವಾಗ ಮಕ್ಕಳವೆ, ನನಗೂ ಸಂಸಾರ ಐತೆ. ನನಗೆ ಸಂಸಾರ ನಡ್ಸೋರು ಯಾರು? ಸುಮ್ಕೇನಿಯ ನನ್ನ ಗಂಡು ನನ್ನ ಜೊತೆಯಾಗಿ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇ. ಏನೇ ಮಾಡ್ತೀಯಾ ಲೋಪಾರ್? ನಿನ್ನ ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ. ಮುಚ್ಕೊಂಡಿರು. ಏನೋ ಮಾಡ್ತಾಳಂತೆ ಮಗಳೇ. ಇವಳ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ್ವೆ. ನೋಡಿಯೇ ಹೋಗನ್ ಸುಮ್ಕೇನೇನೆ. ಅದು ಹೆಂಗ್ ಓದಿರಾ? ಅದು ಹೆಂಗ್ ಹೋಯ್ತೀರಾ ನೀವು?
ರೀ ಎಲ್ಲಿ ಬಿದ್ದು ಸಾಯ್ತಾ ಇದ್ದೀರಾ? ಬರ್ರಿ ಮೊದ್ಲು ಈಚೆ ಕಡೆಗೆ ಬಂದು ಉತ್ತರ ಕೊಡಿ. ಏನಕ್ಕೆ ಬಂದಿದ್ರಿ ಇವ್ರ ಮನೆಗೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಉತ್ತರ ಕೊಡಿ. ಬನ್ನಿ. ಆಸ್ಪತ್ರೆಗೂ ಬರಲಿಲ್ಲ, ಏನೂ ಬರಲಿಲ್ಲ. ಎಲ್ಲಿ ಒಳಗಡೆ ಕುತ್ಕೊಂಡು ಏನು ಮಾಡ್ತಿದ್ದೀರಾ? ಬರ್ರಿ ಈಚೆ ಕಡೆಗೆ, ನಾನು ಶಾರದಿ ಬಂದೀನಿ. ಬರ್ರಿ. ಇವ್ರೇನೇನ್ಯ ಏನೋ ಮೊಳ್ಳಿ ಆಟ ಆಡ್ಬಿಟ್ಟು ಏನನ್ನೂ ಮೊಳ್ಳಿ ಆಟ ಆಡೋರೆ ಅಂತ ಅನ್ನಿಸ್ತದೆ. ನನ್ನ ಗಂಡನ ಎಲ್ಲ ಕೂಡಾಕ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತದೆ. ಇಲ್ಲ ಅಂದರೆ ನನ್ನ ಗಂಡ ನನ್ನನ್ನು ಬಿಟ್ಬಿಟ್ಟು ನಿಮ್ಮಿಂದೆ ಬರೋ ಅಂತ ಮಾತೇ ಇಲ್ಲ. ನನ್ನ ಗಂಡ ಏನು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಬಾಯಿ ಮುಚ್ಕೊಂಡು ಕರೀರಿ. ನನ್ನ ಗಂಡನ ಒಳಗಡೆ ಹಾಕೊಂಡು ಕೂಡಾಕೊಂಡ್ಬಿಟ್ಟಿದ್ದೀರಾ ನೀವು. ಕರೀರಿ. ರೀ ರೀ ಶಾರದಿ ಬಂದೀವ್ನಿ, ಬರ್ರಿ. ಅಯ್ಯೋ ಬಿರ್ನ ಬರ್ರಿ, ಮಕ್ಕಳನ್ನ ಬಿಟ್ಬಿಟ್ಟು ಬಂದೀವ್ನಿ ಮನೆ ಹತ್ರ. ತಿರುಗಿ ಮಕ್ಕಳುಗಳು ಅಂತ ಹೇಳ್ತವೆ, ಬಿರ್ನ ಹೋಗ್ಬೇಕು. ಆ ಅಮ್ಮನ ಬಿಟ್ಬಿಟ್ಟು ಬಂದೀವ್ನಿ ಅಲ್ಲಿ ನೋಡ್ಕೊಳಕ್ಕೆ. ಸರ್ನ ಬನ್ನಿ ಹೋಗೋಣ. ಇವರು ಏನನ್ನ ಎದುರಿಸಿದ್ರೆ ಎದುರ್ಕೊಳಕ್ಕೆ ಹೋಗ್ಬೇಡಿ. ನಾನಿದ್ದೀನಿ, ಧೈರ್ಯವಾಗಿ ಬನ್ನಿ. ಶಾನೆ ಕಿರಿಸ್ಬೇಡ. ನನ್ನ ಮಗಳು ಮನೆ ಕಂಡವಳೆ. ನನ್ನ ಗಂಡ ಎಲ್ಲ ಒಳಗಡೆ ಏನೋ ಹೊರಗಡೆ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹೋಗವ್ನಿ. ಒಳಗಡೆ ಇಲ್ಲ ನನ್ನ ಗಂಡ. ಇದು ಯಾಕೆ ಹಿಂಗೆ ಕಿರ್ಸ್ಕೊಂಡೆ? ಸುಮ್ಮನೆ ನನ್ನ ಮಗಳೇ ದೊಡ್ಡಳೆ. ಸುಮ್ಕೆ ಹೋಗು. ಅವ್ನು ಬರೋಕ್ಕಿಲ್ಲ ಅಂತ ಹೇಳೋ ನನ್ನ ಗಂಡ ನನ್ನ ಜೊತೆ ಏನೇ ಇರ್ತೀನಿ ಅಂತ. ನೋಡು ಆಗಲೇ ನನ್ನ ಗಂಡಂಗೆ ನಮ್ಮ ಫ್ಯಾಕ್ಟ್ರಿನಾಗೆ ಕೆಲಸನೂ ಕೊಡ್ಸಿವ್ನಿ. ಇಬ್ಬರು ಮೇಲೆ ಸುಖವಾಗಿ ಕೆಲ್ಸಕ್ಕೆ ಹೋಗ್ಕೊಂಡು ಜೀವನ ಮಾಡಬೇಕು ಅಂತ ಅನ್ಕೊಬಿಟ್ಟಿದ್ದೀವಿ. ನೋಡು ನೀನು ಬಂದ್ಬಿಟ್ಟು ಉಳಿ ಹಿಂಡಕ್ಕೆ ಬರಬೇಡ. ನಿಂದೇನಾಯ್ತು ಅದು ನೋಡ್ಕೊಂಡು ನೀನು ಒಯ್ತಾ ಇರು. ಸುಮ್ಮನೆ ಯಾಕೆ ಕಂಡ್ರೆ ಸಂಸಾರದಾಗ ಉಳಿ ಹಿಂಡ ಅಂತ ಕೆಲಸ ಮಾಡ್ತೀಯ ನೀನಂತೂ. ಏನೇನು ಹೇಳ್ತಿದ್ಯಾ? ನಿನಗಂಡ ಮನೆ ಬೇಕು ಅಂತ ಹೇಳ್ಬಿಟ್ಟು ಮನೆ ಬಿಡಿಸ್ಕೊಬಿಟ್ಟು ಗಂಡ ಬೇಡ ಅಂತ ಅಂದಳು. ಇವಾಗ ನನ್ನ ಗಂಡ ಅಂತ ಹೇಳ್ತಿದ್ದೀನಿ. ಮನೆಯಾಳು ಬಿತ್ರಿ. ಹಂಗಾದ್ರೆ ಬರ್ಕೊಡೆ ಮನೆನ ನನ್ನ ಹೆಸರುಗೆ. ನೋಡೆ ಸುಮ್ಮನೆ ಹೋಗು. ನಾನು ಈ ಮನೆ ಬರ್ಕೊಡಕ್ಕೆ ನೀನೇ ಈ ಮನೆ ಕಟ್ಟಿ ಸಂಪಾದನೆ ಮಾಡಿದ್ದಲ್ಲ ಇದು. ನಾನು ಮತ್ತೆ ಕಷ್ಟಪಟ್ಟು ಕಟ್ಟಿರೋ ಮನೆ ಇದು. ನನ್ನ ಗಂಡ ಬರಗಂಟ ಈ ಜಾಗ ಬಿಟ್ಬಿಟ್ಟು ಕದ್ಲಕ್ಕಿಲ್ಲ ನಾನು. ನನ್ನ ಗಂಡನ ಕರ್ಕೊಂಡೇನಿ ನಾನು ಹೋಗೋದು. ನನ್ನ ಗಂಡ ಬರಗಂಟ ನಾನಂತೂ ಯಾವ ಕಡೆನೂ ಕದ್ಲಕ್ಕಿಲ್ಲ. ಅದೇನು ಮಾಡ್ತಿರೋ ಮಾಡ್ರೆ. ನೀವೇನು ಮಾಡಿದ್ರು ನಾನಂತೂ ಈ ಜಾಗ ಬಿಟ್ಬಿಟ್ಟು ಕದ್ಲಕ್ಕಿಲ್ಲ. ನನ್ನ ಗಂಡನ ಕರ್ಕೊಂಡು ಜೊತೆ ಕರ್ಕೊಂಡೇನಿಯ ಹೋಗೋದು. ನಿಮ್ಮಂತ ಕಿತ್ತೋದು ಮನೆಯಾಳಿಗಳನ್ನ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ. ನನ್ನ ಗಂಡ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಗಂಡ ನನ್ನ ಜೊತೆಯಾಗಿ ಬಂದೇ ಬರ್ತಾನೆ ಅಂತ ನಂಗೆ ಸಂದ ಗೊತ್ತು. ನೀವೇನೇ ಮೊಳ್ಳಿ ಥರ ನಾಟಕ ಮಾಡ್ಬಿಟ್ಟು ಮೊಳ್ಳಿ ಆಟ ಆಡ್ತಿದ್ರೆ ಬರ್ಲಿ ನನ್ನ ಗಂಡ. ಆಮೇಕಿಂದ ಮಾತಾಡ್ತೀನಿ. ನನ್ನ ಗಂಡ ಬರಗಂಟ ಮಾತಾಡಲ್ಲ. ನನ್ನ ಗಂಡ ಬಂದು ನನ್ನ ಜೊತೆ ಬರ್ತೀನಿ ಅಂತಾರಲ್ಲ, ಅವಾಗ ನಿಮ್ಗೆ ಹೇಳೋದು. ಅಲ್ಲಿ ಗಂಟ ನಿಮ್ಮಿಬ್ರಿಗೂ ನಾನು ಏನೂ ಮಾತಾಡೋಕ್ಕಿಲ್ಲ. ನನ್ನ ಗಂಡ ನಾನು ಎಷ್ಟು ಇಷ್ಟಪಡ್ತಾನೆ ಅಂತ ನಂಗೆ ಸಂದ ಗೊತ್ತು. ಈ ಮನೆಯಾಳಿಗಳಿಂದ ನನ್ನ ಹತ್ರ ಪತ್ರ ಐತೆ. ನನ್ನ ಹತ್ರ ಗಂಡ ಬೇಡ ಅಂತ ಬರ್ಕೊಟ್ಟಿರೋ ಪತ್ರ ಐತೆ ನಿನಗೆ. ಭದ್ರವಾಗಿ ಮಾಡಿಕೊಂಡಿವ್ನಿ. ನಿನ್ನ ಕೈಲಿ ಏನು ಕಿಸಿಯಕ್ಕಾಗಕ್ಕಿಲ್ಲ. ನೋಡ್ತಾ ಇರೇ. ದೇವ್ರನ್ನ ಮನೆ ಇಕ್ಬಿಟ್ಟು 2 ಊದ್ಗಡಿ ಹಚ್ಬಿಟ್ಟು ಪೂಜೆ ಮಾಡ್ಬಿಡು ಪತ್ರಕ್ಕೆ. ಪತ್ರ ಪೂಜೆ ಮಾಡ್ಬಿಡು. ಬಲ್ವಂತ ಗಿಡ್ಸ್ಕೊಳಕ್ಕೆ ಹಾಕಿಲ್ಲ ಯಾರನ್ನೂ. ಬರ್ಲಿ ಇರು, ಒಳಿಯಂದ್ರು ಬರ್ಲಿ, ಮಾತಾಡ್ತೀನಿ. ಮಗಳೇ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನೇನು ತಲೆ ಕೆಡಿಸ್ಕೊಬೇಡ. ಯಾವತ್ತಿದ್ರೂ ನಿನ್ನ ಗಂಡ ನಿನ್ನ ಜೊತೆ ಏನೇ ಇರ್ತಾನೆ. ಇವಳ ಜೊತೆ ಹಾಳು ಏನಕ್ಕೆ ಹೋಯ್ತಾನೆ. ಸುಮ್ಕಿರು. ಇವಳು ಬಿಟ್ಬಿಟ್ಟು ಬೇಡ ಅಂತಾನೆ ನೀ ಬಂದಿರೋದವನು. ನೀನು ಆರಾಮಾಗಿರು. ನೀನು ಏನಕ್ಕೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನೋಡಮ್ಮ ಹೋಗೋದಿಲ್ಲ ಅಂತ ಕುಂತಿರೋದಿ ಮನೆಯಳಿ. ಇವಳು ಹೆಂಗಮ್ಮ ಈಚೆ ಕಡೆ ಕಳಿಸೋದು? ನನ್ನ ಗಂಡನೇ ಕುತ್ಕೇಳ್ದು ಈಚೆ ಕಡೆ ತೊಳ್ಬೇಕು ಇವಳಿಗೆ. ಬರ್ಲಿ ಇರು. ನನ್ನ ಒಳಗಿನ ತಗೇನಿ ನಿನ್ನ ಗಂಡನ ತಗೇನಿ ಈಚೆ ಕಡೆಗೆ ತೊಳಿಸ್ತೀನಿ ಅವಳನ್ನ. ನೀನೇ ಯೋಚನೆ ಮಾಡೋಕೆ ಹೋಗ್ಬೇಡ. ನಾನಿರೋ ಗಂಟ ನೀನು ಯಾಕಮ್ಮ ಯೋಚನೆ ಮಾಡ್ತೀಯಾ? ಹೋಗಿ ಮುಗಿ ನಾನು ನೋಡ್ಕೊಂಡು ಆರಾಮಾಗಿರೋಗು. ನೀನು ಇವಳನ್ನ ಹೆಂಗೆ ಒದ್ದು ಈಚೆ ಕಡೆ ಕಳಿಸ್ಬೇಕು ಅಂತ ನನಗೆ ಸಂದ ಗೊತ್ತು. ನೀನು ಯಾಕೆ ಟೆನ್ಷನ್ ತಗತ್ತೀಯಾ? ನಿನ್ನ ಗಂಡ ಹೆಂಗೋ ನಿನ್ನ ತಾಗ ಬಂದವನಿ. ಸಂಸಾರ ಉಳಿಸ್ಕೊಳಕ್ಕೆ ಇಷ್ಟು ದಿನ ಊರು ಜನ ಎಲ್ಲ ಒಂದೊಂದು ಮಾತಾಡೋರು. ಇವಾಗ ನೋಡು ಎಲ್ಲರೂ ಸಮಾಧಾನ ಮಾಡ್ಕೊಂಡವ್ರೆ. ಬಿಡು ಗಂಡ ಎಂತಿ ಸಂದಕವ್ರೆ ಅಂತ. ಅಷ್ಟು ಸಾಕು ನನಗೆ. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ಇವರೇನೋ ಪಿಲ್ಲನ್ ಮಾಡ್ತಾವ್ರಲ್ಲ. ಇವ್ರ ಪಿಲಾನ್ಗೆಲ್ಲ ಉಪ್ಪಾಕಂತ ಹೆಂಗ್ಸ್ನಾರಲ್ಲ ಬಿಡು. ಉಪ್ಪಾಕಂತ ಹೆಂಗ್ಸ್ನಾರಲ್ಲ. ಬಾಣಂತಿ ಅಂತಂದ್ರೆ ನೋಡಿದಂಗೆ ಬಂದೀವಿ ನಾನು. ಅಂತದ್ರಾಗೆ ನನ್ನ ಗಂಡನ ಕರ್ಕೊಂಡೇನಿ ಇಲ್ಲಿಂದ ಹೋಗೋದು. ಅಲ್ಲಿ ಗಂಟ ಹೋಗೋಕ್ಕಿಲ್ಲ. ಅಯ್ಯೋ ಈ ಶಾರದಿ ಯಾಕಪ್ಪ ಬಂದವಳು ಇಲ್ಲಿಗೆ? ಯಾಕಪ್ಪ ಬಂದ್ಲು? ಇವಳು ಮನೆ ಕಾಯೋಗೋಗ ಹೆಂಗೋ ನೆಮ್ಮದಿಯಾಗಿದ್ದೆ. ಈ ಮನೆಗೆ ಹೆಜ್ಜೆನೂ ಇಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಅಯ್ಯೋ ಇಲ್ಲಿಗೆ ಬಂದ್ಬಿಟ್ಲಲ್ಲ ಇವಳು ಮನೆ ಕಾಯ. ಈಗ ಏನಪ್ಪ ಮಾಡಲಿ ನಾನು? ಏನು ಮಾಡಲಿ? ಇವಳು ಈಗ ಹೆಂಗಪ್ಪ ಈಚೆ ಕಡೆ ಕಳಿಸೋದು? ಇವಳ ಜೊತೆ ಹೋಗ್ಬಿಟ್ರೆ ನನಗೇನಂತ ಜೀವನ ಮಾಡೋಕ್ಕಾಗಿಲ್ಲ. ಇಲ್ಲೇ ಹೆಂಗೋ ಸ್ವಂತ ಮನೆ ನೆಮ್ಮದಿಗೆ ಇವನಿ. ಹಿಂಗಿರೋದೇ ನಿನಗೆ ಎಷ್ಟೋ ವಾಸಿ. ಏನು ಮಾಡೋದು ಏನು ಕಚ್ಚೆ ಇವಾಗ? ಆಗೋ ನನ್ನ ಗಂಡ ಬಂದ. ಅಮ್ಮ ನೋಡು ಬಂದ್ರು. ಇವಾಗ ಇವರೇ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಸಂದ ಉತ್ತರ ಕೊಡ್ತಾರೆ. ಕೇಳಿಸ್ಕೊಂಡ್ಲಿ ಬಿಡು. ಇವಾಗ ರೀ ಬರ್ರಿ ನೋಡ್ರಿ ಬಂದ್ಬಿಟ್ಟು ಮನೆಯಾಗೆ ನೀವು ಬರಗಂಟ ಹೋಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮನೆಯಾಗ ಕುಂತವಳೆ. ಬನ್ನಿ ನೀವೇ ಒಸಿ ಹೇಳಿ ಇವಳಿಗೆ. ಈ ಮನೆಯಾಳಿಗೆ ನೀವೇ ಒಸಿ ಸಂದಕ್ಕೆ ಹೇಳಿ ಅಂದ್ರೆ ಹೇಳಿ ಮಕ್ಕಳು ಕಳಿಸ್ರಿ. ಇವಳನ್ನ ಕಿತ್ತೋದ್ ಮನೆಯಾಳಿನ ಕಳಿಸಿ. ರೀ ನೋಡ್ರಿ ಇವ್ರಿಬ್ರು ಹೆಂಗ್ ಆಡ್ತಾವ್ರೆ ಅಂತ ಹೇಳ್ಬಿಟ್ಟು ನೀವೇನಿಯ ನನ್ನ ಜೊತೆ ಬರಕ್ಕಿಲ್ಲ, ನಾನು ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನೀವೇನಿಯ ಹೇಳಿದ್ರಂತೆ. ಅದಕ್ಕೆ ನೀನು ನೀವು ಯಾರನ್ನೇ ಮಂತಾಗ ಗೊತ್ತಿಲ್ವಂತೆ. ಏನೇನೇ ಹೇಳ್ತಾವ್ರೆ ನಿಮ್ಗೆ ಹೇಳಿ. ಸುಮ್ಮನೆ ನನಗೆ ಶಾರದಿ ಅಂದ್ರೆ ನೀ ಇಷ್ಟ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿ ಸಾಕು. ಹೇಳಿ ಅಂದ್ರೆ ಹೇಳ್ರಿ. ಶಾರದಿ ನಾನು ಮಮತಿ ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಬಿಟ್ಟಿವ್ನಿ. ನಾನು ಇನ್ನು ಮೇಲೆ ಮಮತಿ ಜೊತೆಗೆ ಏನೇ ಇರ್ತೀನಿ. ನಾನು ನಿನ್ನ ಜೊತೆಗೆ ಇರಕ್ಕಿಲ್ಲ.